ನಮಸ್ಕಾರ. ನಮ್ ಜನಕ್ಕೆ ದಿನಾ ಚಿನ್ನದ ಬೆಲೆ ಕೇಳಿ 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 ಬೇಸತ್ತೋಗ್ಬಿಟ್ಟು ಚಿನ್ನನೇ ಖರೀದಿ ಮಾಡೋದು ಬೇಡ ಬಿಡಿ ಮೇಡಮ್ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಬಿಟ್ಟಿರೋರು ತುಂಬಾ ಜನ ಇರ್ತಾರೆ. ನಾನು ಹೇಳ್ದೆ ನಿಮ್ಗೆ ಬಜೆಟ್ ಆದ್ಮೇಲೆ ಸಿಕ್ಕಾಪಟ್ಟೆ ಏರುಪೇರು ಆಗುತ್ತೆ, ಯಾವಾಗ ಕಮ್ಮಿ ಆಗುತ್ತೋ ಅಥವಾ ಸಡನ್ ಆಗಿ ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಆ ರೀತಿಯಾಗಿರುವಂತ ಪರಿಸ್ಥಿತಿಗಳು ಉಂಟಾಗಿದೆ. ಬಟ್ ಸ್ವಲ್ಪ ರಿಲೀಫ್ ಅನ್ನೋ ಹಾಗೆ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ, ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತ ಹೇಳ್ಬೋದು. ಸೊ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇವತ್ತಿನ ಬೆಲೆ ನಾನು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,705 ರೂಪಾಯಿ ಆಗಿದೆ. ನಾನು 7,745 ರೂಪಾಯಿ ಇತ್ತು. ಆಲ್ಮೋಸ್ಟ್ ನಿಮ್ಗೆ ಇವಾಗ 7,000 ಒಂದು 7,000-8,000 ಆಗೋಗ್ಬಿಡುತ್ತೆ. GST ಮೇಕಿಂಗ್ ಎಲ್ಲ ಸೇರಿಸಿದ್ರೆ ಭರ್ಜರಿ ರೇಟ್ ಇವಾಗ. ಸೊ ನಿನ್ನೆ ಇಷ್ಟಿತ್ತು, ಇವತ್ತು ಇಷ್ಟಾಗಿದೆ. ಮತ್ತೆ 10 ಗ್ರಾಮಿನ ಚಿನ್ನ 77,050 ರುಪೀಸ್ ಇವತ್ತಾಗುತ್ತೆ. ನಿನ್ನೆ 77,450 ರುಪೀಸ್ ಇತ್ತು. ಸೊ 22 ಕ್ಯಾರೆಟ್ ಚಿನ್ನದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋ ತರ 40 ರೂಪಾಯಿ 1 ಗ್ರಾಮ್ಗೆ ಕಮ್ಮಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 400 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ಗುಡ್ ಮೂವ್ ಅಂತ ಹೇಳ್ಬೋದು. ಇವತ್ತು ವಾರದ 2ನೇ ದಿನ ಗುಡ್ ಮೂವ್. 400 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಯಿತು. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು 8,405 ರೂಪಾಯಿ ಇದೆ. ನಿನ್ನೆ 8,449. 10 ಗ್ರಾಮಿನ ಚಿನ್ನ 84,050 ರೂಪಾಯಿ. ನಿನ್ನೆ 84,490 ರೂಪಾಯಿ. ನಿನ್ನೆಗೂ ಇವತ್ತಿಗೂ 24 ಕ್ಯಾರೆಟ್ ಚಿನ್ನದಲ್ಲಿ 44 ರೂಪಾಯಿ ಬೆಲೆ ಇಳಿಕೆ ಆಗಿದೆ, 44 ರುಪೀಸ್. 10 ಗ್ರಾಮಿನ ಚಿನ್ನಕ್ಕೆ 440 ರೂಪಾಯಿ ಬೆಲೆ ನಿಮಗೆ ಇಳಿಕೆ ಆಗುವಂತದ್ದು. 18 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 6,304 ರೂಪಾಯಿ. ನಿನ್ನೆ 6,337 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 63,040. ನಿನ್ನೆ 63,370. ನಿನ್ನೆಗೂ ಇವತ್ತಿಗೂ ನಿಮಗೆ 18 ಕ್ಯಾರೆಟ್ ಚಿನ್ನದಲ್ಲಿ 33 ರೂಪಾಯಿ ಬೆಲೆ ಇಳಿಕೆ ಆಗಿದೆ, 33 ರುಪೀಸ್. 10 ಗ್ರಾಮಿನ ಚಿನ್ನಕ್ಕೆ 330 ರೂಪಾಯಿ ನಿಮಗೆ ಬೆಲೆ ಇಳಿಕೆ ಆಗಿರುವಂತದ್ದು. ಪರವಾಗಿಲ್ಲ, ಸ್ವಲ್ಪ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಾಸ್ತಿ ಆಗಿತ್ತು ಚಿನ್ನ, ವಿಪರೀತವಾಗಿ ಜಾಸ್ತಿ ಆಯ್ತು. ಆಲ್ಮೋಸ್ಟ್ ನಿಮ್ಗೆ 1 ತಿಂಗಳಿಂದಾನೆ ಚಿನ್ನದ ಬೆಲೆ ವಿಪರೀತ ಜಾಸ್ತಿ ಆಯ್ತು. ಈಗ ಮದುವೆ ಸೀಸನ್ ಕೂಡ ಶುರುವಾಗಿರೋದ್ರಿಂದ ಚಿನ್ನ ಖರೀದಿ ಹೆಚ್ಚಿಗೆ ಆಗತ್ತೆ. ಪ್ರೈಸ್ಗಳು ಅದೇ ರೀತಿ ಹೆಚ್ಚಿಗೆ ಆಗುವಂತ ಚಾನ್ಸಸ್ಸು ಇದೆ. ನಿನ್ನೆ ನೋಡಿದ್ರೆ ರೇಟು ಬರೋಬರಿ 1,200-300 ರೂಪಾಯಿ ತನಕ ಒಂದಿನಕ್ಕೆ ರೈಸ್ ಆಯ್ತು. ಅದಾದ್ಮೇಲೆ ಇವತ್ತು ನೋಡಿದ್ರೆ 400 ರೂಪಾಯಿ 10 ಗ್ರಾಮ್ಗೆ ಇಳಿದಿರುವಂತದ್ದು. ಸೊ ಗ್ರಾಜುವಲಿ ಗ್ರಾಫ್ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಹಿಂಗೆ ಹೋಗ್ತಾ ಇದೆ ಗ್ರಾಫ್. ಸೊ 1 ವಾರ ಅಂತೂ ಹಿಂಗ್ ಹೋಯ್ತು. ಇವಾಗ ಸ್ವಲ್ಪ ಡೌನ್ ಆಗ್ತಾ ಇದೆ. ಈ ವಾರದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಟ್ಲೀಸ್ಟ್ ಇನ್ನೊಂದು 2,000 ತನಕನೂ ಕಮ್ಮಿ ಆದ್ರೆ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಇವಾಗ 1 ಗ್ರಾಮಿನ ಚಿನ್ನ GST ಮೇಕಿಂಗು ವೇಸ್ಟೇಜ್ ಅಂತ ತಗೊಂಡ್ರೆ 8,000 ರೂಪಾಯಿ ಆಗುತ್ತೆ ನಿಮ್ಗೆ ಇವತ್ತಿನ ಚಿನ್ನದ ಬೆಲೆ. 8-8.5 ತನಕನೂ ಆಗುತ್ತೆ. ಚಿನ್ನದ ಬೆಲೆ ವಿಪರೀತವಾಗಿ ಏರಿಕೆ ಆಗ್ತಾನೆ ಬರ್ತಾ ಇದೆ. ನೆಕ್ಸ್ಟ್ ನಾವು ಬೆಳ್ಳಿಯ ದರ ನೋಡೋಣ. ಬೆಳ್ಳಿಯ ದರದಲ್ಲಿ ನೀವೇನು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇಲ್ಲ, ಸೀದಾ 1 ಲಕ್ಷ ಇಟ್ಕೊಂಡು ಹೋಗ್ಬಿಡಿ ಬೆಳ್ಳಿ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ 100 ರೂಪಾಯಿ 1 ಗ್ರಾಮಿನ ಬೆಳ್ಳಿಯ ದರ ಆಗಿರುವಂತದ್ದು. ಸೊ 1 kgಗೆ ನಿಮ್ಗೆ 1 ಲಕ್ಷ ಆಗುತ್ತೆ. ಅದ್ರ ಮೇಲೆ GST ಮೇಕಿಂಗು ಇದು ಎಕ್ಸ್ಟ್ರಾ ಅದು ಇದು ಅಂತ ಹೇಳಿ ಡಿಸೈನ್ ಆಗಿ ಒಂದಷ್ಟು ಬಿಲ್ಗಳನ್ನ ಹಾಕಿ ಇಷ್ಟು ದಪ್ಪಟ್ಟಿ ಹಾಕಿ ಕೊಡ್ತಾರೆ. ಬೆಳ್ಳಿಯ ದರ 100 ರೂಪಾಯಿ 1 ಗ್ರಾಮ್ಗೆ ಆಗಿರುವಂತದ್ದು. 103 ರೂಪಾಯಿ ಆಗಿತ್ತು ಯಾವಾಗ, ಕಳೆದ 6 ತಿಂಗಳ ಹಿಂದೆ. ಬಟ್ ಇವಾಗ ಮತ್ತೆ ಅದು 100 ರೂಪಾಯಿಗೆ ಬಂದು ಕೂತ್ಕೊಂಡಿದೆ. ಇನ್ನು ಬೆಳೆ ದರನೂ ಏರಿಕೆ ಆಗುತ್ತೆ, ಅದರಲ್ಲಿ ಯಾವುದು ಡೌಟ್ ಇಲ್ಲ. ಅದು ಯಾವಾಗಲೂ ಆಗ್ಬೇಕಾಗಿತ್ತು, ಮತ್ತೆ ಡೌನ್ ಆಗಿ ಇವಾಗ ಮತ್ತೆ ಏರಿಕೆ ಆಗ್ತಾ ಇದೆ. ಬಟ್ ಗ್ರಾಜುವಲಿ ಬೆಳೆಯ ದರ ಇನ್ಕ್ರೀಸ್ ಆಗುತ್ತೆ. ಬಟ್ ಚಿನ್ನದಲ್ಲಿ ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು ಇವತ್ತಿನ ಒಂದು ಗ್ರಾಫ್ನ ನೋಡ್ತಾ ಇದ್ರೆ. ಸೊ ಇವತ್ತೇನನ್ನಿಸ್ತು, ಚಿನ್ನದ ಬೆಲೆ ಇದೇ ರೀತಿ ಕಮ್ಮಿ ಅಂದ್ರೆ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ನನಗೆ ಖಂಡಿತ ಗೊತ್ತು. ನನಗೂ ಬೇಸಿಕಲಿ ಹೆಲ್ಪ್ ಆಗುತ್ತೆ. ಚಿನ್ನ ಖರೀದಿ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಒಂದು ಅಪ್ಡೇಟ್. ಸಿಗೋಣ ಇದೇ ತರ ವಿಡಿಯೋಸ್ ಒಂದಿಗೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.